ನ್ಯೂಸ್5 ಗೆ ಸ್ವಾಗತ. ನಾನ್ ಶಮೀರಾ ಬಿಳುವಾಯಿ. ಮೇಕೆದಾಟು ಯೋಜನೆಗೆ ತಮಿಳುನಾಡಿನ ಕಾಟ. ಕೇಂದ್ರ ಒಪ್ಪಿಗೆ ನೀಡಿದ ಬೆನ್ನಲ್ಲೇ ಇದೀಗ ಕಟಕಟೆಯ ಸಂಕಟ ಎದುರಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ತಮಿಳುನಾಡು ನಿರ್ಧಾರವನ್ನ ಮಾಡಿದೆ. ಆಲ್ರೆಡಿ ಈಗ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಇದರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ತಮಿಳುನಾಡು ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಕೇಂದ್ರದ ಆದೇಶ ಹೊರಬಿದ್ದ ಬೆನ್ನಲ್ಲೇ ತಮಿಳುನಾಡು ಮತ್ತೆ ಕಿರಿಕನ್ನ ಶುರು ಮಾಡಿದೆ. ಮೋದಿಗೆ ಪತ್ರವನ್ನ ಬರೆದಿದ್ದಾರೆ ತಮಿಳುನಾಡು ಸಿಎಂ ಪಳನಿಸ್ವಾಮಿ. ವಕೀಲ ಶೇಖರ್ ನಫ್ಟೆ ಜೊತೆ ಕೂಡ ಪಳನಿಸ್ವಾಮಿ ಎಲ್ಲ ರೀತಿಯಾದಂತಹ ಸಮಾಲೋಚನೆಯನ್ನ ಮಾಡಿದ್ದಾರೆ. ಸಮ್ಮತಿ ಸೂಚಿಸದಂತೆ ಪ್ರಧಾನಿ ನರೇಂದ್ರ ಮೋದಿಗೆ ಮನವಿಯನ್ನ ಮಾಡಿದ್ದಾರೆ. ಪ್ರಧಾನಿಗೆ ಪತ್ರವನ್ನ ಬರೆದು ಪಳನಿಸ್ವಾಮಿ ಆಕ್ಷೇಪಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ನೀವು ಮಧ್ಯಪ್ರವೇಶ ಮಾಡಬಾರದು ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. ವಿಷಯ ಕೋರ್ಟ್ನಲ್ಲಿದೆ, ಹಾಗಾಗಿ ವಿಷಯ ಕೋರ್ಟ್ನಲ್ಲೇ ಬಗೆಹರಿಲಿ ಅಂತ ಪಳನಿಸ್ವಾಮಿ ಪತ್ರದ ಮೂಲಕ ಮನವಿಯನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆಗೆ ಕೂಡ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ಗೆ ಹೋಗಲು ತಮಿಳುನಾಡು ಸಿಎಂ ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದು, ನಾಳೆ ಅಥವಾ ನಾಡಿದ್ದು ಅರ್ಜಿ ಸಲ್ಲಿಸಲು ಪಳನಿಸ್ವಾಮಿ ಸೂಚನೆಯನ್ನ ನೀಡಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಒಂದ್ ಕಡೆಯಲ್ಲಿ ಕೇಂದ್ರದ ಆದೇಶ ಹೊರಬಿದ್ದಿದೆ. ಇದರ ಬೆನ್ನಲ್ಲೇ ಇದೀಗ ತಮಿಳುನಾಡು ಸಿಎಂ ಪಳನಿಸ್ವಾಮಿ ಕಿರಿಕನ್ನ ಶುರು ಮಾಡ್ತಾ ಇದ್ದಾರೆ. ವಕೀಲ ಶೇಖರ್ ನಫ್ಟೆ ಜೊತೆ ಕೂಡ ಸಾಕಷ್ಟು ಸಮಾಲೋಚನೆಯನ್ನ ಮಾಡಿದ್ದಾರೆ. ಪ್ರಧಾನಿಗೆ ಪತ್ರವನ್ನ ಬರೆದು ಪಳನಿಸ್ವಾಮಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಮೇಕೆದಾಟು ವಿಚಾರದಲ್ಲಿ ನೀವು ಮಧ್ಯಪ್ರವೇಶ ಮಾಡಬಾರದು, ವಿಷಯ ಕೋರ್ಟ್ನಲ್ಲಿ ಬಗೆಹರಿಲಿ, ನಿಮ್ಮ ಮಧ್ಯಪ್ರವೇಶ ಬೇಡ ಇದಕ್ಕೆ ಅನ್ನುವಂತಹ ಮನವಿಯನ್ನ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆಯೋದ್ರ ಮೂಲಕ ಮಾಡಿದ್ದಾರೆ ತಮಿಳುನಾಡು ಸಿಎಂ ಪಳನಿಸ್ವಾಮಿ. ಅದರ ಬೆನ್ನಲ್ಲೇ ಕೇಂದ್ರದ ವಿರುದ್ಧ ಕೂಡ ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ಗೆ ಹೋಗಲು ತಮಿಳುನಾಡು ಸಿಎಂ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ನಾಳೆ ಬಿಟ್ರೆ ನಾಡಿದ್ದು ಅರ್ಜಿ ಸಲ್ಲಿಸಲು ಪಳನಿಸ್ವಾಮಿ ಸೂಚನೆಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಇದೀಗ ಕೇಂದ್ರ ಒಪ್ಪಿಗೆ ಕೊಟ್ಟ ಬೆನ್ನಲ್ಲೇ ಕಟಕಟೆಯ ಸಂಕಟ ಎದುರಾಗಿದೆ. ಈಗ ತಮಿಳುನಾಡು ಸಿಎಂ ಪಳನಿಸ್ವಾಮಿ ಪತ್ರದಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ? ಮೇಕೆದಾಟು ಯೋಜನೆಗೆ ಕೇಂದ್ರ ಸರ್ಕಾರದ ಪರಿಸರ ಇಲಾಖೆ ಇವತ್ತು ಆರಂಭಿಕ ಒಪ್ಪಿಗೆಯನ್ನ ನೀಡಿದೆ. ಇದರ ಬೆನ್ನಲ್ಲೇ ತಮಿಳುನಾಡು ತನ್ನ ತಗಾದೆಯನ್ನ ಮುಂದುವರಿಸಿದೆ. ಎರಡು ರೀತಿಯಲ್ಲಿ ತಮಿಳುನಾಡು ಆಕ್ಷೇಪವನ್ನ ವ್ಯಕ್ತಪಡಿಸಿದೆ. ಒಂದು, ತಮಿಳುನಾಡಿನ ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಮೇಕೆದಾಟು ವಿಷಯದಲ್ಲಿ ನೀವು ಮಧ್ಯಪ್ರವೇಶ ಮಾಡಬಾರದು ಅನ್ನುವಂತಹ ಮನವಿಯನ್ನ ಮಾಡಿದ್ದಾರೆ. ಜೊತೆಗೆ ಈ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ನ್ಯಾಯಾಲಯದಲ್ಲೇ ಈ ವಿವಾದ ಬಗೆಹರಿಲಿ, ಕೇಂದ್ರ ಸರ್ಕಾರ ಯಾವ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಬಾರದು ಅನ್ನುವ ಹಕ್ಕೊತ್ತಾಯವನ್ನ ತಮಿಳುನಾಡಿನ ಮುಖ್ಯಮಂತ್ರಿ ಮಾಡಿದರೆ. ಇನ್ನೊಂದ್ ಕಡೆ ತಮಿಳುನಾಡು ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ಲಿಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ದಾಖಲಿಸಲಿಕ್ಕೆ ಕೂಡ ತಯಾರಿ ಮಾಡಿಕೊಂಡಿದೆ ಅನ್ನುವಂತಹ ಖಚಿತ ಮಾಹಿತಿಗಳು ನ್ಯೂಸ್18ಗೆ ಲಭ್ಯ ಆಗಿವೆ. ಏನು ಈ ಆದೇಶ ಹೊರಬೀಳ್ತಿದ್ದಂಗೆನೆ ತಮಿಳುನಾಡಿನ ಜಲವಿವಾದಗಳ ವಕೀಲ ಶೇಖರ್ ನಫ್ಟೆ ಜೊತೆ ನೇರವಾಗಿ ದೂರವಾಣಿ ಮುಖಾಂತರ ಮಾತನಾಡಿರುವಂತಹ ತಮಿಳುನಾಡಿನ ಮುಖ್ಯಮಂತ್ರಿ ಪಳನಿಸ್ವಾಮಿ ತತ್ಕ್ಷಣವೇ ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ದಾಖಲಿಸಲಿಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡ್ಕೊಳ್ಳಿ, ನಾಳೆ ಅಥವಾ ನಾಳಿದ್ದೇನೆ ಕೇಂದ್ರ ಸರ್ಕಾರದ ವಿರುದ್ಧ ಈ ಒಂದು ನ್ಯಾಯಾಂಗ ನಿಂದನೆ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿ ಅನ್ನುವಂತಹ ಸೂಚನೆ ನೀಡಿದರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದಾವೆ. ಹಾಗಾಗಿ ಮೇಕೆದಾಟು ಯೋಜನೆಗೆ ಮೊದಲಿಂದಲೂ ಕೂಡ ತಮಿಳುನಾಡು ವಿರೋಧವನ್ನ ಮಾಡ್ತಾ ಇತ್ತು. ಪರಿಸರಕ್ಕೆ ಹಾನಿ ಆಗುತ್ತೆ ಈ ಯೋಜನೆ ಮಾಡಿದ್ರೆ ಅನ್ನುವಂತ ಆಕ್ಷೇಪವನ್ನ ಮಾಡ್ತಾ ಇತ್ತು. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿತ್ತು, ಕೇಂದ್ರದ ಜಲಸಂಪನ್ಮೂಲ ಇಲಾಖೆಗೆ ಪತ್ರ ಬರೆದಿತ್ತು. ಸೊ ಈಗ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಪ್ರಧಾನಿಗೆ ಪತ್ರ ಬರೆದಿದೆ. ಜೊತೆಗೆ ಕೇಂದ್ರ ಸುಪ್ರೀಂ ಕೋರ್ಟ್ಗೂ ಕೂಡ ಮೊರೆ ಹೋಗ್ತಾ ಇದೆ. ಶಮೀರಾ, ಥ್ಯಾಂಕ್ ಯು ಧರಣೇಶ್ ತಮ್ಮೆಲ್ಲ ಮಾಹಿತಿಗೆ.